ಮತ್ತು ಪ್ರಧಾನಿ ಆದರು, ಎಲ್ಲ ಹಿಂದೂಗಳು ಇದ್ದಾರೆ ಅಂದಾಗ ಎಕ್ಸೆಪ್ಷನ್ ಆಫ್ ದ ಕಾಶ್ಮೀರ್, ಉಳಿದ ಕಡೆ ಎಲ್ಲ ಹಿಂದುಗಳು ಇದ್ದಾಗ ನಮ್ಮ ಕೈಯಲ್ಲಿ ಅಧಿಕಾರ ಅದ. ನಾವು ಇವತ್ತು ಇದನ್ನು ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಬೆಳಿಬೇಕು ವಿನಃ ನಮ್ಮಲ್ಲಿಯ ಒಂದು ಕೃತಕ ಶಕ್ತಿ ಹೆಚ್ಚು ಮಾಡಿಕೊಂಡು ನಾವು ನಮ್ಮನ್ನು ಒಂದು ಉದ್ಯೋಗ ಸೃಷ್ಟಿ ಮಾಡ್ಕೋಬೇಕು ವಿನಃ ಸುಮ್ಮನೆ ಮುಸಲ್ಮಾನರ ಬಗ್ಗೆ ಹಿಂದೂಗಳ ಬಗ್ಗೆ ಮುಸಲ್ಮಾನರಲ್ಲೇ ಇಲ್ಲದ ಭಾವನೆಗಳು ಬೆಳೆಸಿದ್ರೆ ಇದು ಮುಂದಿನ ದಿನದಲ್ಲಿ ಇನ್ನೂ ಕಷ್ಟ ಆಗ್ತದೆ. ಈಗ ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಎರಡೂ ಕಡೆ ಇವತ್ತು ಅನ್ಯಾಯ ಯಾರಿಗೂ ಹಾಕ್ಕೊಡೋದು, ಎರಡೂ ಕಡೆಯ ಉಗ್ರವಾದಿಗಳನ್ನು ಭಯೋತ್ಪಾದಕರನ್ನು ಇವತ್ತು ಯಾರು ಮುಸ್ಲಿಮ್ಸು ಹಿಂದೂಗಳ ಬಾಯಲ್ಲಿ ಕೆಲವು ಮಂದಿ ಭಯೋತ್ಪಾದಕರಂತಾರೋ, ಹಿಂದೂಗಳು ಮುಸಲ್ಮಾನರಿಗೆ ಕೆಲವೊಂದು ಭಯೋತ್ಪಾದಕರಂತ ಅವರೆಲ್ಲರೂ ಹಿಡಿದ ಒಂದು ನಿಗಾ ಇಟ್ಟೆ ಬೇರೆ ಬೇರೆ ಕಡೆ ಈಗೇನು ಹೆಂಗೋ ಗಡಿಪಾರ ಮಾಡುವಂಥ ಕೆಲಸ ಮಾಡಲಿಕ್ಕೆ ಇವ್ರು ದೂರ ಮಾಡೋದು ಭಾಳ ಒಳ್ಳೆಯ ಕೆಲಸ. ಯಾರೂ ಇಲ್ಲ ಅವರು, ಯಾಕೆಂತಂದ್ರೆ ಅವ್ರ ಇತಿಹಾಸ ಅಂತ ಇದ್ದೇ ಇರ್ತದೆ, ಪೊಲೀಸರಿಂದ ಗೊತ್ತಿದ್ದ ವಿಷಯ ಅದ. ಆ ಪೊಲೀಸರ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡದಂಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಸಿದ್ದರಾಮಯ್ಯನವರು ಈ ರಾಜ್ಯ ಒಂದು ಕಂಟ್ರೋಲ್ಗೆ ಬರ್ತದೆ. ಯಾಕಂದ್ರೆ ದಂಡಂ ದಶಗುಣಂ ಕೆಲವು ಅನಿವಾರ್ಯ, ಬೇರೆ ಆಗೋದಿಲ್ಲ ಅಂದಾಗ ಇದೆಲ್ಲ ಮಾಡಬೇಕಾಗ್ತದೆ. ಜೊತೆಗೆ ಅವ್ರಿಗೆ ವಿಶ್ವಾಸವೂ ತೊಗೊಳ್ಬೇಕಾಗ್ತದೆ. ಇಲ್ಲಪ್ಪ ನೀವು ಹಿಂದೂಗಳು ಇಲ್ಲಿ ಸುರಕ್ಷಿತ ಅದ್ರಿ, ಮುಸ್ಲಿಮರು ಸುರಕ್ಷಿತ ಅಂದಾಗ ಈ ಸಮಸ್ಯೆ ಸಾಲ್ವ್ ಆಗ್ಬೋದೇನೋ ಸ್ವಲ್ಪ ಮಟ್ಟಿಗೆ ಅಂತ ಹೇಳ್ತಾ ಸಿದ್ದರಾಮಯ್ಯ ಇಟ್ಟಂಥ ಹೆಜ್ಜೆ ಸರಿ ಅದ. ಆದರೆ ಅದೇ ಕಾಲಕ್ಕೆ ಎರಡೂ ಕಡೆಯ ಈ ಒಂದು ಭಯೋತ್ಪಾದಕರನ್ನು ಮೂಲಭೂತವಾದಿಗಳು ಭಯೋತ್ಪಾದಕರನ್ರಿ ಯಾರು ಅಲ್ರಿ ಅವರು ಸಹ ತಮ್ಮನ್ನು ಸ್ವವಿಮರ್ಶೆ ಮಾಡಿಕೊಂಡ ವಿಶ್ವದ ಮಟ್ಟದಲ್ಲಿ ಇವತ್ತು ದೇಶದ ಸ್ಥಿತಿಗತಿಯನ್ನು ಇನ್ನೊಮ್ಮೆ ವಿಚಾರ ಮಾಡಿ ಹೆಜ್ಜಿಟ್ಟರೆ ಯೋಗ್ಯ ಅಂತ ಹೇಳ್ತಾ, ಯಾಕೆ ಎಲ್ಲರೂ ಕೂಡಿ ಮಾಡಿದಾಗ ಒಂದು ಯಶಸ್ಸು ಆಗ್ತದೆ. ನಮ್ದು ಅಂದ ಸರಿ ಅನ್ನೋದು ಅವ್ರದ್ದು ಅವ್ರದ್ದು ಸರಿ ಅಂದರೆ ಮತ್ತು ತಿಕ್ಕಾಟನ ಸಂಘರ್ಷನ ಅಶಾಂತಿನ ಇದು ಬೇಕಾ? ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇಗೆ ಸೀತಾರಾಮನ್ ಸತ್ಯಕ್ಕೆ ವಂದನೆಗಳು.